ಯೇಸುವೆ. ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ವಂದಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಸ್ವಾಮಿ ಯೇಸುವೆ, ಈ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮ ಸಮ್ಮುಖದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿ ನಿಮ್ಮನ್ನು ಸ್ತುತಿಸುವಂತ, ಆರಾಧನೆ ಮಾಡುವ ಆ ಭಾಗ್ಯವನ್ನು, ಅವಕಾಶವನ್ನು ನೀವು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ. ಸ್ವಾಮಿ ಯೇಸುವೆ, ಸ್ವಾಮಿ ಯೇಸುವೆ, ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಬನ್ನಿರಿ ಯೇಸುವೆ, ಬನ್ನಿರಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡು ಕೈಗಳನ್ನು ಮೇಲಕ್ಕೆತ್ತೋಣ. ಒಂದು ನಿಮಿಷ ನೆಟ್ಟಗೆ ಕೈಗಳನ್ನು ಮೇಲಕ್ಕೆತ್ತಿ ನಮ್ಮನ್ನು ಸಂಪೂರ್ಣವಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ದೇವರನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನು ಸ್ತುತಿಸೋಣ. ಹಲ್ಲೆಲೂಯಾ, 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 hallelujah, 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 hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ವಂದನೆ. ಪ್ರಭು ಯೇಸುವೆ, ಈ ಸಂಜೆಯ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ನಾವು ಕೇಳಲು ಹೋಗುವಾಗ ಸ್ವಾಮಿ, ನಮ್ಮಲ್ಲಿರುವಂಥ ಎಲ್ಲ ರೀತಿಯ ಪಾಪದ ಶಕ್ತಿಗಳು, ಬಾಧೆಗಳು, ಪೀಡೆಗಳು, ಚಿಂತೆಗಳು, ನಿರಾಶೆಗಳು, ಬಲಹೀನತೆಗಳು ಕರ್ತರಾದ ಯೇಸುವೆ ನಿಮ್ಮ ಪಾದದ ಬುಡದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ನಮ್ಮನ್ನು ಸಂಪೂರ್ಣವಾಗಿ ಆಶೀರ್ವದಿಸಿರಿ ಸ್ವಾಮಿ. ನಿಮ್ಮ ಕಲ್ವಾರಿ ಬೆಟ್ಟದ ಮೇಲಿಂದ ಸುರಿಸಿದ 5 ಗಾಯಗಳಿಂದ ಹರಿದು ಬಂದ ಒಂದೊಂದು ಹನಿ ರಕ್ತವನ್ನು ಕರ್ತರಾದ ಯೇಸುವೆ ನಮ್ಮ ಮೇಲೆ ಚುಮುಕಿಸಿರಿ, ನಮ್ಮನ್ನು ಆಶೀರ್ವದಿಸುವಂತೆ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ, ಆಮೆನ್, ಆಮೆನ್. ಗಟ್ಟಿಯಾಗಿ ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಯೇಸುವಿಗೆ ಚಪ್ಪಾಳೆ ತಟ್ಟಿ ಕೃತಜ್ಞತೆ ಸಲ್ಲಿಸೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ದೇವರ ವಾಕ್ಯದ ಶಕ್ತಿ. ದೇವರ ವಾಕ್ಯದ ಶಕ್ತಿಗೆ, ದೇವರ ವಾಕ್ಯಕ್ಕೆ ಎಷ್ಟೊಂದು ಶಕ್ತಿ ಇದೆ ಎನ್ನುವುದರ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಒಬ್ಬ ಕ್ರೈಸ್ತನು ಅಂತ ಹೇಳಿದರೆ, ನಿಜವಾದ ಒಬ್ಬ ಕ್ರೈಸ್ತನು, ನಿಜವಾದ ಒಬ್ಬ ಕಥೋಲಿಕ ಅಂತ ಹೇಳಿದರೆ ಆತನಲ್ಲಿ ಈ 3 ಗುಣಗಳು ಆ ವ್ಯಕ್ತಿಯಲ್ಲಿ ಇರಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲವಾರು ಜನರು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಉಪವಾಸ ಮಾಡ್ತಾ ಇದ್ದೀನಿ, ನಾನು ನೊವೇನ ಮಾಡ್ತಾ ಇದ್ದೀನಿ, ನಾನು ಬಲಿಪೂಜೆಯಲ್ಲಿ ಭಾಗವಹಿಸ್ತಿದ್ದೀನಿ, ಧ್ಯಾನ ಕೂಟಕ್ಕೆ ಹೋಗ್ತಿದ್ದೀನಿ, ಎಲ್ಲ ನೀವು ಮಾಡ್ತಿರುವಂಥದ್ದು ಅದು ಕರೆಕ್ಟ್ ಆಗಿದೆ, 100% ಕರೆಕ್ಟ್. ಆದರೆ ಒಬ್ಬ ನಿಜವಾದ ಒಬ್ಬ ಕ್ರೈಸ್ತನಲ್ಲಿ ಈ 3 ವಿಚಾರಗಳು, ಈ 3ರಲ್ಲಿ ಒಂದು ಗುಣ ಇದ್ರೇನು ಸಾಕು, ಅವನು ಭಾಗ್ಯವಂತನೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಕಟಣಾ ಕಾಂಡ 1ನೇ ಅಧ್ಯಾಯ ವಾಕ್ಯ 3ರಲ್ಲಿ ನೋಡಿ, ಈ 3 ಗುಣಗಳು, ಈ ಮೂರು ವಿಚಾರದಲ್ಲಿ ಒಂದು ಗುಣವಾದರೂ ಅದು ನನ್ನಲ್ಲಿ ನಿಮ್ಮಲ್ಲಿದ್ದರೆ ಆತನು ನಿಜವಾದ ಕ್ರೈಸ್ತನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಆ ವಾಕ್ಯ ಯಾವುದು? ಹಾಗಾದರೆ ಈ 3ರಲ್ಲಿ ಒಂದು ಗುಣವಾದರೂ ಇವತ್ತು ನನ್ನಲ್ಲಿ ಇರಬೇಕಲ್ವಾ? ಹಾಗಾದರೆ ಆ ವಾಕ್ಯ ಏನೆಂಬುದಾಗಿ ನಾವು ಧ್ಯಾನ ಮಾಡೋಣ. ಓದಿ, ನೋಡಿ, ಚೆನ್ನಾಗಿ ಕೇಳಿ. ಈ ಪ್ರವಾದನ ಸಂದೇಶವನ್ನು ಓದುವವನು ಸಾಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ಯವಾನರಿಗೆ ದರ್ಶನ ಕೊಟ್ಟು ದೇವರು ಯವಾನರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಈ ಸಂದೇಶವನ್ನು ನಮಗೆ ಪ್ರಕಟಪಡಿಸ್ತಾ ಇದ್ದಾರೆ, ನನಗೆ, ನಿಮಗೆ, ನಮ್ಮೆಲ್ಲರಿಗೂ. ದೇವರ ವಾಕ್ಯ ಏನು ಹೇಳ್ತಿದೆ? ಈ ಪ್ರವಾದನ ಅಂದರೆ ಈ ಬೈಬಲ್ನಲ್ಲಿರುವಂತಹ ವಾಕ್ಯಗಳನ್ನು ಓದುವವನು ಧನ್ಯನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬರೀ ಕಷ್ಟ ಬಂದಾಗ ಮಾತ್ರ ಓದಿದ್ರೆ ಪ್ರಯೋಜನ ಇಲ್ಲ, ರೋಗಗಳು ಬಂದಾಗ ಓದಿದ್ರೆ ಪ್ರಯೋಜನ ಇಲ್ಲ. ಪ್ರತಿನಿತ್ಯ ನಾವು ದೇವರ ವಾಕ್ಯವನ್ನು ಓದಬೇಕು. ಪ್ರತಿದಿನ ಬೆಳಿಗ್ಗೆ ರಾತ್ರಿ ಹಗಲು ದೇವರ ವಾಕ್ಯವನ್ನು ಧ್ಯಾನಿಸುವವನು ಧನ್ಯನು. ಕೀರ್ತನೆಗಾರನು ಹೇಳ್ತಾನೆ, ರಾತ್ರಿ ಹಗಲು
ದೇವರ ವಾಕ್ಯವನ್ನು ಓದುವವನು ಧನ್ಯನು. ವಾಕ್ಯವನ್ನು ಓದುವುದರಿಂದ ಏನಾಗತ್ತೆ? ವಾಕ್ಯ ಓದುವುದರಿಂದ ದೇವರ ಜ್ಞಾನ ನಮಗೆ ಸಿಗತ್ತೆ. ದೇವರ ವಾಕ್ಯವನ್ನು ಓದುವುದರಿಂದ ಸಮಾಧಾನ ಸಿಗತ್ತೆ. ದೇವರ ವಾಕ್ಯವನ್ನು ಓದುವುದರಿಂದ ಬಂಧನಗಳು, ಕಟ್ಟುಗಳು ಬಿಚ್ಚಲ್ಪಡುತ್ತದೆ. ದೇವರ ವಾಕ್ಯವನ್ನು ಓದುವುದರಿಂದ ಆರೋಗ್ಯ ಭಾಗ್ಯ ಸಿಗುತ್ತದೆ. ಆದ್ದರಿಂದಲೇ ಈ ಮೊದಲನೆಯ ದೇವರ ವಾಕ್ಯದ ಶಕ್ತಿ ಏನು ಅಂತ ಹೇಳಿದ್ರೆ, ಈ ವಾಕ್ಯವನ್ನು ಓದುವವನು ಧನ್ಯನು ಅಂತ ಹೇಳಿ ಮುಂದುವರಿಸ್ತಾ ಮತ್ತೆ ಏನು ಹೇಳ್ತಿದೆ ನೋಡೋಣ. ದೇವರ ವಾಕ್ಯ ಓದಿದ್ದನ್ನು ನೋಡಿ, ಎರಡನೇ ವಿಚಾರ ದೇವರು ಹೇಳ್ತಿದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಓದಿದ್ದನ್ನು ಕೇಳಿಸಿಕೊಳ್ಳುವವನು ಧನ್ಯನು. ತುಂಬಾ ಜನ ಹೇಳ್ತಾರೆ, ನಮ್ಗೆ ಓದ್ಲಿಕ್ಕೆ ಬರಲ್ಲ ಅಲ್ಲ, ನಾವು ಓದಿಲ್ಲ ಅಲ್ವಾ, ಮತ್ತೆ ಹೇಗೆ ನಾವು ಧನ್ಯರಾಗ್ತೀವಿ? ಹಾಗಾದ್ರೆ ನಾವು ಧನ್ಯರಲ್ವಾ? ಧನ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನೀವು ಕೆಲವರು ಯೋಚನೆ ಮಾಡ್ಬೋದು. ಇಲ್ಲ, ದೇವರ ವಾಕ್ಯವನ್ನು ಓದಿದ್ದನ್ನು ಕೇಳಿಸಿಕೊಳ್ಳುವವನು. ನಿಮಗೆ ಓದಲಿಕ್ಕೆ ಬರಲ್ವಾ? ಭಯಪಡಬೇಡಿ. ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅವರು ಓದ್ತಾ ಇದ್ರೆ ನೀವು ಅದನ್ನು ಕೇಳಿಸಿಕೊಂಡ್ರೆ ನೀವು ಧನ್ಯರಂತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಈ ಬೈಬಲ್ ಅಲ್ಲಿರುವಂತ ವಾಕ್ಯ ಜೀವ ಕೊಡುವಂತದ್ದಾಗಿದೆ. ಈ ವಾಕ್ಯವನ್ನು ನಾವು ಓದ್ಲಿಕ್ಕೆ ಬರಲ್ಲವಾದ್ರೂ ಅಟ್ಲೀಸ್ಟ್ ನಾವು ಕೇಳುವವರಾಗಬೇಕು. ಕೇಳಿದಾಗ ಏನಾಗತ್ತೆ? ನಮ್ಮ ಕಿವಿಗಳು ತೆರೆಯಲ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮೂರನೇ ವಾಕ್ಯ ಏನು ಹೇಳ್ತಿದೆ ನೋಡಿ. ಮತ್ತು ಈ ದೇವರ ವಾಕ್ಯದಲ್ಲಿ, ದೇವರು ಮಾತನಾಡಿರುವಂತಹ ಈ ಸಂದೇಶದಲ್ಲಿ, ಈ ಪ್ರವಾದನೆಯಲ್ಲಿ ಈ ವಾಕ್ಯಗಳನ್ನು ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಅವನು ಸಹ ಧನ್ಯನು. ದೇವರ ವಾಕ್ಯದಂತೆ, ದೇವರ ವಾಕ್ಯದಲ್ಲಿ ಏನು ಬರೆದಿದೆಯೋ ಆ ವಾಕ್ಯದಂತೆ ಯಾರು ನಡೀತಾರೋ ಅವರೂ ಸಹ ಧನ್ಯರು. ಹಾಗಾದರೆ ಒಬ್ಬ ಕ್ರೈಸ್ತನು ಅಂತ ಹೇಳಿದ್ರೆ ಈ ಮೂರರಲ್ಲಿ ಒಂದು ಆದರೂ ಆತನಲ್ಲಿ ಇರಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದು ಕ್ವಾಂಟಿಟಿ ಆದರೂ ಆತನಲ್ಲಿ ಇರಬೇಕು. ಈ ಮೂರರಲ್ಲಿ ಒಂದಾದ್ರೂ ಇರಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದೇ ಓದುವಂತವನಾಗಿರಬೇಕು, ಇದನ್ನು ಕೇಳಿಸಿಕೊಳ್ಳುವಂತರಾಗಿರಬೇಕು, ಅಥವಾ ವಾಕ್ಯದಂತೆ ನಡೆಯುವ. ಆದರೆ ವಾಕ್ಯದಂತೆ ನಡೆಯುವುದಂದ್ರೆ ಅಷ್ಟು ಈಸಿಯಾಗಿಲ್ಲ. ವಾಕ್ಯದಂತೆ ನಡಿಬೇಕಾದ್ರೆ ಅನೇಕ ಕಷ್ಟ, ಚಿಂತೆ, ನೋವು, ಅನೇಕ ಕಷ್ಟ, ನೋವು, ಸಮಸ್ಯೆಗಳು ನಮ್ಮ ಬೆನ್ನ ಹತ್ತಿ ಬರುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದರೆ ದೇವರು ಪ್ರವಾದಿಗಳ ಮುಖಾಂತರವಾಗಿ ಏನನ್ನು ಮಾತನಾಡಿದ್ರು? ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ದೇವರು ಏನೆಲ್ಲ ಹೇಳಿದ್ರು? 53ನೇ ಅಧ್ಯಾಯದಲ್ಲಿ ಅದನ್ನು ಹೊಸ ಒಡಂಬಡಿಕೆಯಲ್ಲಿ ದೇವರು ತನ್ನ ಮಗನಾಗಿರುವಂತ ಯೇಸು ಸ್ವಾಮಿ ದೇವರು ಹೇಳಿದಂತೆ ವಾಕ್ಯದಂತೆ ನಡೆದರು. ನಾವು ನೋಡ್ತಾ ಇದ್ದೀವಿ, ಅನೇಕ ಸಂತರುಗಳು ದೇವರ ವಾಕ್ಯದಂತೆ ಅವರು ನಡೆದರು. ಅವರು ನಡೆದುದರಿಂದ ಸಂತರಾದರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದ್ದರಿಂದ ದೇವರ ವಾಕ್ಯದಂತೆ ನಡೆಯೋದು ಅಷ್ಟು ಈಸಿಯಾಗಿಲ್ಲ. ದೇವರ ವಾಕ್ಯದಂತೆ ಆತನು ನಡೀತಾನೆ ಅಂತ ಹೇಳಿದ್ರೆ ಅವನು ನಿಜವಾಗಿಯೂ ಸಂತನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದೇವರ ವಾಕ್ಯದಂತೆ ನಡಿಬೇಕಂತ ಇದ್ರೆ ನಾನು ಏನು ಮಾಡ್ಬೇಕಂತ ಹೇಳಿದ್ರೆ ಪ್ರತಿದಿನ ವಾಕ್ಯವನ್ನು ಓದಬೇಕು. ಅದಕ್ಕೆ ನೋಡಿ ದೇವರ ವಾಕ್ಯ ಹೇಳ್ತಾ ಇದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯ 2ರಲ್ಲಿ ನೋಡಿ ಸಂತ ಪೌಲರು ಹೇಳ್ತಾರೆ ನೋಡಿ. ಆದರೆ ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರರ ಮುಖಾಂತರ, ಅಂದರೆ ಯೇಸು ಸ್ವಾಮಿಯ ಮುಖಾಂತರ, ದೇವರು ಅಂದರೆ ಯೇಸು ಸ್ವಾಮಿ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ದೇವರು ಈಗ ಚೆನ್ನಾಗಿ ಕೇಳಿಸ್ಕೊಳ್ಳಿ, ದೇವರು ಇಡೀ ವಿಶ್ವವನ್ನು ಉಂಟು ಮಾಡಿದ್ದು
ಯೇಸು ಸ್ವಾಮಿಯ ಮುಖಾಂತರವೇ. ಇವರನ್ನೇ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ತಿಳಿದ ಕಡೆ ಇಡೀ ವಿಶ್ವ, ಇಡೀ ಈ ಭೂಮಿ, ಅದಕ್ಕೆ ಒಂದು ಹಾಡಿದೆ, ಆಕಾಶಕ್ಕೂ ಭೂಮಿಯ ನಡುವೆ ಕರ್ತರು ಒಬ್ಬರೇ, ಆ ಕರ್ತರೇಸುವೆ ನಜರೇತಿನೇಸುವೆ. ಹಾಡೋಣ, ನೋಡೋಣ. ಆಕಾಶಕ್ಕೂ ಭೂಮಿಯ ನಡುವೆ ಕರ್ತರು ಒಬ್ಬರೇ, ಆ ಕರ್ತರೇಸುವೆ ನಜರೇತಿನೇಸುವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಕಾಶವನ್ನು, ಭೂಮಿಯನ್ನು, ಭೂಮಿಯ ಮೇಲಿರುವಂತಹ ಗಿಡ ಮರ ಪ್ರಾಣಿ ಪಕ್ಷಿ ಜೀವಿಗಳು, ಭೂಮಿಯ ಮೇಲಿರುವಂತಹ ಸಕಲ ಜೀವಿಗಳು ಅಷ್ಟೇ ಅಲ್ಲ, ನನ್ನನ್ನು ಎಲ್ಲವನ್ನು ಉಂಟು ಮಾಡಿದ ದೇವರು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಯ ಮುಖಾಂತರವೇ ಎಲ್ಲವೂ ಉಂಟು ಮಾಡಿದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಭೂಮಿಗೆ ಸರ್ವಕ್ಕೂ ಹಕ್ಕುದಾರರು ಯಾರು ಅಂತ ಹೇಳಿದ್ರೆ ಅದು ಪ್ರಭು ಯೇಸುವಾಗಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ 27ನೇ ವಾಕ್ಯವನ್ನು ತೆಗೆದಿಟ್ಟುಕೊಳ್ಳಿ ನೋಡಿ. ಮತ್ತಾಯನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 27ನೇ ವಾಕ್ಯವನ್ನು ತೆಗೆದಿಟ್ಟುಕೊಳ್ಳಿ, ಓದಿ ಅನ್ನಬೇಕಾದ್ರೆ ಓದಿ. ಒಂದು ದಿನ ನೋಡಿ, ಯೇಸು ಸ್ವಾಮಿ ಶಿಷ್ಯಂದಿರ ಜೊತೆಗೆ ದೋಣಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಯೇಸುವಿಗೆ ಅವರು ಗಾಢವಾದಂಥ ನಿದ್ರೆಗೆ ಹೋಗ್ಬಿಡ್ತಾರೆ. ಬಹಳ ಟೈಟ್ನೆಸ್ ಆಗಿರುತ್ತೆ, ಮಲಗಿರ್ತಾರೆ. ಅವರು ಮಲಗಿದಾಗ ಇದ್ದಕ್ಕಿದ್ದಾಗೆಯೇ ಗುಡುಗು ಮಿಂಚುಗಳು ರಭಸವಾಗಿ ಒಂದಕ್ಕೊಂದು ಸಿಡಿಲು ಬಡಿತಾ ಇರುತ್ತೆ. ಗಾಳಿ, ಸಮುದ್ರದಲ್ಲಿರುವಂಥ ಅಲೆಗಳು ಜಾಸ್ತಿ ಆಗತ್ತೆ. ನಂತರದಲ್ಲಿ ಇದ್ದಕ್ಕಿದ್ದಾಗೆ ಬಿರುಗಾಳಿ ಬರಲಿಕ್ಕೆ ಪ್ರಾರಂಭವಾಗತ್ತೆ. ಆ ದೋಣಿಯಲ್ಲಿದ್ದಂಥ ಎಲ್ಲ ಶಿಷ್ಯಂದಿರು ಒಬ್ರಿಗೊಬ್ಬರು ಮಾತಾಡ್ತಾರೆ, ನಾವೀಗ ಸಾಯ್ತೀವಿ, ಇಷ್ಟು ದೊಡ್ಡ ಅಲೆ ಬಿರುಗಾಳಿ ಬರ್ತಿದೆ, ಇನ್ನು ನಮ್ಮ ಕೈಯಲ್ಲಿ ನಮಗೆ ಉಳಿಲಿಕ್ಕೆ ಆಗೋದಿಲ್ಲ, ಏನ್ ಮಾಡೋದು, ಅಯ್ಯೋ ಎಂಬುದಾಗಿ ಒಬ್ರಿಗೊಬ್ರು ಭಯಪಟ್ಟು ಮಾತಾಡ್ತಾರೆ. ಯಾರಿಗೂ ಸಾಯ್ಬೇಕಂತ ಹೇಳಿಲ್ಲ, ಬದುಕಬೇಕಂತ ಆಸೆ. ಆದ್ರೆ ಯೇಸು ಆ ದೋಣಿಯಲ್ಲಿ ಚೆನ್ನಾಗಿ ನಿದ್ರೆಯಲ್ಲಿ ಹೋಗಿದ್ರು. ಶಿಷ್ಯಂದಿರು ಆ ದೊಡ್ಡ ಅಲೆ ಬರುತ್ತಿರ್ಬೇಕಾದ್ರೆ ಭಯ ಪಡ್ತಿರುವಾಗ ಯೇಸು ಸ್ವಾಮಿಗೆ ಎಬ್ಬಿಸ್ತಾರೆ. ಯೇಸುವೆ, ಯೇಸುವೆ, ನಾವು ಸಾಯ್ತಾ ಇದ್ದೀವಿ, ಯೇಸುವೆ, ನಾವು ಸಾಯ್ತಾ ಇದ್ದೀವಿ, ಯೇಸುವೆ. ಆಗ ಯೇಸು ಸ್ವಾಮಿ ಒಂದೇ ಕ್ಷಣದಲ್ಲಿ, ಆ ಕ್ಷಣದಲ್ಲಿ ಎದ್ದು ನಿಂತುಕೊಂಡು ಸಮುದ್ರಕ್ಕೆ ಹೇಳ್ತಾರೆ, ಸಮುದ್ರದಲ್ಲಿರುವಂತ ಸಮುದ್ರಕ್ಕೂ ಹೇಳ್ತಾರೆ, ಅಲೆಗಳಿಗೂ ಹೇಳ್ತಾರೆ. ಏನಂತ ಹೇಳಿದ್ರೆ, ಸಮುದ್ರವೇ ಶಾಂತವಾಗಿರು, ಸಮುದ್ರವೇ ಶಾಂತವಾಗಿರು ಅಂತ ಹೇಳಿದಂತ ಒಂದೇ ಒಂದು ಮಾತಿಗೆ ಇದ್ದಕ್ಕಿದ್ದಾಗೆ ರಭಸವಾಗಿ ಬರುತ್ತಿದ್ದಂಥ ಅಲೆ ಬಿರುಗಾಳಿಗಳು ಯೇಸು ಸ್ವಾಮಿ ಹೇಳಿದಂಥ ಒಂದೇ ಒಂದು ಮಾತಿಗೆ ಶಾಂತವಾಗಿ ಮಾರ್ಪಟ್ಟಿದ್ದು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮುದ್ರಗಳು, ನೀರು, ಗಾಳಿ ಇವರ ಮಾತು ಕೇಳ್ತವೆ ಅಂತ ಹೇಳಿದ್ರೆ ಶಿಷ್ಯಂದಿರು ಒಬ್ರಿಗೊಬ್ರು ಆಶ್ಚರ್ಯಚಕಿತರಾಗ್ಬಿಟ್ರು. ಶಿಷ್ಯಂದಿರು, ಇದೇನಿದು? ಯೇಸುವಿನ ಜೊತೆಗಿದ್ದು ನಾವು ರೋಗವಾಸಿಯಾಗಿದ್ದು ನೋಡಿದೀವಿ, ಯೇಸು ಮಾಡಿರುವಂಥದ್ದು, ದೆವ್ವ ಬಿಡಿಸಿರುವಂಥದ್ದು ನೋಡಿದೀವಿ, 5,000 ಜನರಿಗೆ ಊಟ ಬಡಿಸಿದ್ದನ್ನು ನೋಡಿದೀವಿ. ಈ ನೀರಿಗೂ ರಭಸವಾಗಿ ಬರುತ್ತಿರುವಂಥ ಅಲೆಗೆ, ಬಿರುಗಾಳಿಗೆ ಶಾಂತವಾಗಿರುವಂತ ಹೇಳ್ತಾರಲ್ವಾ, ಇವರು ಯಾರಾಗಿರಬಹುದು ಎಂಬುದಾಗಿ ಶಿಷ್ಯಂದಿರು ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಮತ್ತಾಯ 8ನೇ ಅಧ್ಯಾಯ 27ನೇ ವಾಕ್ಯವನ್ನು ಓದಿ ನೋಡಿ. ಶಿಷ್ಯಂದಿರು ಏನು ಹೇಳ್ತಾರೆ? ಆಗ ವಾತಾವರಣ ಪ್ರಶಾಂತವಾಯಿತು, ಶಿಷ್ಯರು ನಿಬ್ಬೆರಗಾದರು. ಗಾಳಿಯು ನೋಡಿ, ಶಿಷ್ಯಂದಿರು ನೋಡಿ ಹೇಳ್ತಿದ್ರು, ಗಾಳಿಯು ಸರೋವರವು
ಇವರು ಅಂದ್ರೆ ಯೇಸು ಹೇಳಿದಂತೆ ಕೇಳಬೇಕಾದರೆ ಇವರು ಎಂಥ ವ್ಯಕ್ತಿಯಾಗಿರಬೇಕು ಎಂದುಕೊಂಡರು. ಪ್ರೈಸ್ ದಿ ಲಾರ್ಡ್. ಶಿಷ್ಯಂದಿರು ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಗಾಳಿಯು ಸರೋವರವು ಇವರ ಮಾತು ಕೇಳತ್ತೆ ಅಂತ ಹೇಳಿದ್ರೆ ಈ ಯೇಸು ಸ್ವಾಮಿ ಎಂಥವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಒಂದು ಹಾಡಿದೆ, ನಿನಗಾರು ದೇವರೆಂದರೆ ಯೇಸು ಎನ್ನುವಿರಾ. ಹೇಳಿ ನೋಡೋಣ. ನಿನಗಾರು ದೇವರೆಂದರೆ ಯೇಸು ಎನ್ನುವಿರಾ. ಪ್ರೈಸ್ ದಿ ಲಾರ್ಡ್. ಶಿಷ್ಯಂದಿರಿಗೆ ಗೊತ್ತಾಯ್ತು, ಇವು ಸಾಮಾನ್ಯ ವ್ಯಕ್ತಿ ಅಲ್ಲ, ನಿಜವಾದ ದೇವರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಾಗಾದರೆ ಯೇಸು ಹೇಳಿದ ಒಂದೇ ಒಂದು ಮಾತಿಗೆ ಸಮುದ್ರವು ಶಾಂತವಾಯಿತು. ಯೇಸು ಹೇಳಿದ ಒಂದೇ ಒಂದು ಮಾತಿಗೆ 38 ವರ್ಷಗಳಿಂದ ರೋಗದಿಂದ ಬಳಲುತ್ತಿದ್ದಂಥ ವ್ಯಕ್ತಿ ಎದ್ದು ನಡೆದು ಹೋದ. ಯೇಸು ನಾಮವನ್ನು ನನ್ನ ಕೈಯಲ್ಲಿ ನಿನಗೆ ಕೊಡಲು ಏನೂ ಇಲ್ಲ, ಯೇಸು ನಾಮದಲ್ಲಿ ಎದ್ದು ನಡೆ ಅಂತ ಹೇಳಿ ಪೇತ್ರ ಮತ್ತು ಯೋವಾನರು ಹೇಳುವಾಗ ಹುಟ್ಟುಕುಂಟನು ಭಿಕ್ಷೆ ಬೇಡುತ್ತಿದ್ದಂತಹ ಆ ಹುಟ್ಟುಕುಂಟನು ಬರೀ ಯೇಸು ಎನ್ನುವಂತ ನಾಮವನ್ನು ಕೇಳುತ್ತಿರುವಾಗಲೇ ಎದ್ದು ನಡೆದು ಹೋದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ದೇವರ ವಾಕ್ಯ ಶಕ್ತಿಯುತವಾಗಿರುವಂಥದ್ದಾಗಿದೆ. ದೇವರ ವಾಕ್ಯ ಮನುಷ್ಯನ ಜೀವನದಲ್ಲಿರುವಂಥ ಎಲ್ಲ ರೋಗಗಳಿಗೆ ಔಷಧಿಯಾಗಿದೆ. ದೇವರ ವಾಕ್ಯ ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನವಾಗಿದೆ. ದೇವರ ವಾಕ್ಯ ಮನುಷ್ಯನ ಶರೀರದಲ್ಲಿರುವಂಥ ರಕ್ತದ ಕಣಗಳಲ್ಲಿ, ಮಾಂಸ ಖಂಡಗಳಲ್ಲಿ, ಪಂಚೇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ, ಅವಯವಗಳಲ್ಲಿರುವಂಥ ಎಲ್ಲ ರೋಗಗಳಿಗೆ ಔಷಧಿ ದೇವರ ವಾಕ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯ ಆತ್ಮಕ್ಕೆ ಜೀವ ಕೊಡುವಂತದ್ದಾಗಿದೆ. ದೇವರ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಈ ಬೈಬಲ್ ಅಲ್ಲಿ ಬರೆದಿರುವಂತ ಒಂದೊಂದು ವಾಕ್ಯ ಅದು ಏನಂತ ಹೇಳಿದ್ರೆ ಜೀವದಾಯಕವಾಗಿರುವಂತ ವಾಕ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಒಂದು ಮನೆಗೆ ಒಂದು ತಾಯಿ, ಅವ್ರಿಗೆ ಊಟ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ ಆಗಿತ್ತು. ರಾತ್ರಿಯಲ್ಲಿ ಸರಿಯಾಗಿ ನಿದ್ದೆ ಬರೋದಿಲ್ಲ, ಹೊಟ್ಟೆನೋ ಅಂತೇಳಿ ಒದ್ದಾಡ್ತಾ ಇದ್ರು. ನಾವು ಹೋಗಿ ಯೇಸುವಿನ ನಾಮದಲ್ಲಿ ಆ ಕುಟುಂಬಕ್ಕೆ ಭೇಟಿಯಾಗಿ ಪ್ರಾರ್ಥನೆ ಮಾಡಿದೀವಿ. ಪ್ರಾರ್ಥನೆ ಮಾಡಿದಂಥ ಕೆಲವೇ ಕ್ಷಣದಲ್ಲಿ ರೋಗಿಯಾಗಿ ಒದ್ದಾಡ್ತಾ ಇದ್ದವರು ಯೇಸು ಎನ್ನುವಂಥ ನಾಮದ ಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅವರು ಚೆನ್ನಾಗಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ದವರು ಎದ್ದು ನಡೆದು ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮಾರು 4-5 ದಿನದ ನಂತರ ನಾವು ಅವರನ್ನು ಭೇಟಿಯಾದಿವಿ. ಅವರು ಭೇಟಿಯಾಗಬೇಕಾದ್ರೆ ಅವರು ಹೇಳ್ತಿದ್ದಾರೆ, ನಾನು ನಿದ್ದೆ ಮಾಡದೆ ಎಷ್ಟೋ ದಿನ ಆಗಿತ್ತು, ನೀವು ಬಂದು ಪ್ರಾರ್ಥನೆ ಮಾಡಿದ್ರಲ್ವಾ, ರಾತ್ರಿ ನನಗೆ ಒಳ್ಳೆ ನಿದ್ದೆ ಬರ್ತಾ ಇದೆ. ಯೇಸುವಿಗೆ ಸ್ತೋತ್ರ, ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ, ಯೇಸುವಿಗೆ ವಂದನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಏನಾಗಿದೆ ಅಂದ್ರೆ ಅಮರವಾಗಿದೆ. ದೇವರ ವಾಕ್ಯ ಏನಾಗಿದೆ? ಸಮಾಧಾನವನ್ನು ತರುವಂಥದ್ದಾಗಿದೆ. ದೇವರ ವಾಕ್ಯ ಏನಾಗಿದೆ? ಶಾಂತಿಯನ್ನು ಕೊಡುವಂಥದ್ದಾಗಿದೆ. ದೇವರ ವಾಕ್ಯ ಏನಾಗಿದೆ? ಶಕ್ತಿಯನ್ನು ಕೊಡುವಂಥದ್ದಾಗಿದೆ. ದೇವರ ವಾಕ್ಯ ಏನಾಗಿದೆ? ಸೌಖ್ಯ ಕೊಡುವಂಥದ್ದಾಗಿದೆ. ದೇವರ ವಾಕ್ಯ ಏನಾಗಿದೆ? ಸತ್ಯವಾಗಿದೆ. ದೇವರ ವಾಕ್ಯ ಮಾರ್ಗವಾಗಿದೆ. ದೇವರ ವಾಕ್ಯ ಬೆಳಕಾಗಿದೆ. ದೇವರ ವಾಕ್ಯ ಜೀವವಾಗಿದೆ. ದೇವರ ವಾಕ್ಯ ಗುರಾಣಿಯಾಗಿದೆ. ದೇವರ ವಾಕ್ಯ ಇಬಾಯಿ ಕತ್ತಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರ ವಾಕ್ಯ ಇವತ್ತು ನನ್ನ ಕೈಯಲ್ಲಿದ್ದರೆ ಖಂಡಿತವಾಗಿ ದೇವರು ನನಗೆ ಬಿಡುಗಡೆ ಕೊಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಆ ವಾಕ್ಯ, ದೇವರ ವಾಕ್ಯ ನನ್ನ ಒಳಗಡೆ ಬರಬೇಕಾದ್ರೆ, ಯೇಸು ನನ್ನ ಒಳಗಡೆ ಬರಬೇಕಾದ್ರೆ, ನನ್ನಲ್ಲಿರುವಂಥ ಪಾಪದ ಶಕ್ತಿಗಳು ಮೊದಲು ನನ್ನ ಹೃದಯದಿಂದ ನಾನು ಹೊರಗಡೆ ಹಾಕಬೇಕು. ಪ್ರಕಟಣ ಕಾಂಡ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಹೇಳ್ತಾ ಇದೆ. ದೇವರ ವಾಕ್ಯ
ಪ್ರಕಟಣ ಕಾಂಡ 3ನೇ ಅಧ್ಯಾಯ 8ನೇ ವಾಕ್ಯ. ನಿದ್ದೆ ಮಾಡಬೇಡಿ. ಪ್ರಕಟಣ ಕಾಂಡ 3ನೇ ಅಧ್ಯಾಯ 8ನೇ ವಾಕ್ಯ ಚೆನ್ನಾಗಿ ಕೇಳಿ. ಪ್ರಕಟಣ ಕಾಂಡ 3ನೇ ಅಧ್ಯಾಯ 8ನೇ ವಚನ ಚೆನ್ನಾಗಿ ಕೇಳಿ. ಇವತ್ತು ದೇವರು ನನ್ನ ಒಳಗಡೆ ಬರಬೇಕಾದ್ರೆ ನನ್ನಲ್ಲಿರುವಂಥ ಪಾಪದ ಶಕ್ತಿಗಳು ನಾನು ಹೊರಗಡೆ ಹಾಕಿದ್ರೆ ಯೇಸು ನನ್ನ ಒಳಗಡೆ ಬರ್ತಾರೆ. ಯೇಸು ನನ್ನ ಹೃದಯಕ್ಕೆ ಬಂದರು ಅಂದರೆ ನನಗೆ ಯಾವುದೇ ರೀತಿಯ ಕೊರತೆಗಳು ಇರೋದಿಲ್ಲ. ಯೇಸು ಒಂದು ಸಾರಿ ಬಾಗಿಲು ತೆರೆದರೆ ನನ್ನ ಕೈಯಲ್ಲೇ ಆಗ ಬಾಗಿಲು ಮುಚ್ಚಲಿಕ್ಕೆ ಆಗೋದಿಲ್ಲ. ಆ ಬಾಗಿಲು ಯಾರಾಗಿದ್ದಾರೆ? ಕ್ರಿಸ್ತ ಯೇಸುವಾಗಿದ್ದಾರೆ. ಆ ಬಾಗಿಲು ದೇವರ ಆಶೀರ್ವಾದದ ಬಾಗಿಲಾಗಿದೆ. ಹಾಗಾದ್ರೆ ನೀನು ಎಷ್ಟು ದಿನದಿಂದ ನೀನು ಕಾಯ್ತಾ ಇದ್ದೀ ನಿನ್ನ ಸಮಸ್ಯೆಗಳಿಂದ ಬಿಡುಗಡೆಗೋಸ್ಕರವಾಗಿ, ಎಷ್ಟು ರೋಗ ಸೌಖ್ಯಕ್ಕೋಸ್ಕರವಾಗಿ ಎಷ್ಟು ದಿನದಿಂದ ನೀನು ಕಾಯ್ತಾ ಇದ್ದೀ. ಸಮಾಧಾನ ಇಲ್ಲದೆ ಎಷ್ಟು ದಿನದಿಂದ ಕಾಯ್ತಾ ಇದ್ದೀ. ಸಾಲದ ಬಂಧನದಲ್ಲಿ ಸಿಲುಕಿಕೊಂಡು ನೀನು ಎಷ್ಟು ದಿನದಿಂದ ಒದ್ದಾಡ್ತಾ ಇದ್ದೀ. ನಿರಾಶೆಯಲ್ಲಿ ಸೋತು ಹೋಗಿ ನನಗೆ ಜೀವನ ಬೇಡ ಎಂಬುದಾಗಿ ಎಷ್ಟು ದಿನದಿಂದ ನೀನು ಕೊರಗ್ತಾ ಇದ್ದೀ. ನನಗೆ ಜೀವನವೇ ಬೇಡ ಎಂಬುದಾಗಿ, ಸಾಯದೆ ಒಳ್ಳೆಯದು ಎಂಬುದಾಗಿ ಎಷ್ಟು ದಿನದಿಂದ ನೀನು ಚಿಂತೆ ಮಾಡ್ತಾ ಇದ್ದೀ. ಈಗೋ ನೀನು ನಂಬಿರುವಂಥ ವ್ಯಕ್ತಿಗಳು ನಿನ್ನನ್ನು ಮೋಸ ಮಾಡಿದ್ದಾರೆ. ಎಷ್ಟು ನಿನ್ನ ಜೀವನದಲ್ಲಿ ನೊಂದು ಬೆಂದು ಹೋಗಿದ್ದಿ. ಹಾಗಾದರೆ ದೇವರ ವಾಕ್ಯ ಹೇಳುತ್ತಾ ಇದೆ, ಓದೋಣ. ಪ್ರಕಟಣ ಕಾಂಡ 1ನೇ ಅಧ್ಯಾಯ 3ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದೋಣ. ನೋಡಿ, ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ, ನಿನ್ನ ಎದುರಿನಲ್ಲಿ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮುಂದುಗಡೆ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ನಾನು ತೆರೆದಿಟ್ಟಿದ್ದೇನೆ, ಅದನ್ನು ಮುಚ್ಚಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಬಾಗಿಲು ಯಾರು ಅಂತ ಹೇಳಿದ್ರೆ ಕ್ರಿಸ್ತ ಯೇಸುವಾಗಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನ ಮುಂದುಗಡೆ ದೇವರು ಬಾಗಿಲು ತೆರೆದಿಟ್ಟಿದ್ದಾರೆ ಸಹೋದರ. ಹಾಗಾದರೆ ಆ ಬಾಗಿಲು ಒಂದು ಸರಿ ಯೇಸು ನಿನ್ನ ಆ ಬಾಗಿಲನ್ನು ತೆರೆದಿಟ್ರೆ ನೀನು ಸಹ ಬಾಗಿಲನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ನಿನ್ನ ಕುಟುಂಬದವರು ಸಹ ಬಾಗಿಲನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ಆ ಬಾಗಿಲು ಕ್ರಿಸ್ತ ಯೇಸುವಾಗಿದ್ದಾರೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ದೇವರ ಹತ್ರ ಹೇಳಿ, ದೇವರೇ, ಈಗೋ ನಾನು ದುಃಖದಿಂದ, ಚಿಂತೆಯಿಂದ, ನೋವಿನಿಂದ ನಿಮ್ಮ ಬಳಿಯಲ್ಲಿ ಬಂದಿದ್ದೇನೆ ಸ್ವಾಮಿ. ದೇವರೇ, ಅನೇಕ ಸಮಸ್ಯೆಗಳನ್ನು ಹೊತ್ತುಕೊಂಡು ನಾನು ಬಂದಿದ್ದೇನೆ ಅಪ್ಪ. ಪ್ರಭುವೇ, ನನ್ನನ್ನು ಆಶೀರ್ವದಿಸಿರಿ. ದೇವರೇ, ದೇವರೇ, ನನಗೆ ಆಶೀರ್ವಾದದ ಬಾಗಿಲುಗಳು ತೆರೆದು ಕೊಡಿ. ದೇವರೇ, ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ, ನಿಮ್ಮನ್ನೇ ನಂಬಿಕೊಂಡು ಬಂದಿದ್ದೇನೆ ಅಪ್ಪ. ಅಪ್ಪ, ಅದ್ಭುತ ಮಾಡಪ್ಪ ನನ್ನ ಜೀವನದಲ್ಲಿ. ದೇವರೇ, ನಿಮ್ಮನ್ನು ನಂಬಿಕೊಂಡು ಬಂದಿದ್ದೇನೆ, ನನ್ನ ಜೀವನದಲ್ಲಿ ಅದ್ಭುತ ಮಾಡಿ ಸ್ವಾಮಿ. ದೇವರೇ, ಜೀವನದಲ್ಲಿ ಸೋತು ಹೋಗಿದ್ದೇನೆ. ಕೋರ್ಟ್ ಕೇಸುಗಳಲ್ಲಿ, ಅನೇಕ ಕೇಸುಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದೇನೆ. ಕುಟುಂಬಗಳಲ್ಲಿ ಸಮಾಧಾನ ಇಲ್ಲದೆ ನಾನು ಒದ್ದಾಡ್ತಾ ಇದ್ದೇನೆ. ಅನೇಕ ಮೇಲೆ ಮೇಲೆ ಶೋಧನೆಗಳು ನನ್ನನ್ನು ಬೆನ್ನಟ್ಟಿ ಕಾಡುತ್ತಾ ನನ್ನನ್ನು ಬೇಟೆ ಆಡುತ್ತಾ ಇದೆ. ದೇವರೇ, ಈಗ ಈ ಸಮಯದಲ್ಲಿ ಯೇಸುವಿನ ಪಾದದ ಬುಡದಲ್ಲಿ ನಿಮ್ಮ ಎಲ್ಲ ಭಾರಗಳನ್ನು ಒಪ್ಪಿಸಿಕೊಡಿ. ಮಕ್ಕಳೇ, ನೀವು ಪ್ರಾರ್ಥನೆ ಮಾಡಿ, ದೇವರೇ, ನನಗೆ ಓದಲಿಕ್ಕೆ ಜ್ಞಾನ ಕೊಡಿ, ನಿಮ್ಮ ಪವಿತ್ರ ಆತ್ಮರ ಶಕ್ತಿಯಿಂದ ತುಂಬಿಸಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ದೇವರೇ, ನನ್ನ ಜೊತೆಗೆ ನೀವು ಬರಬೇಕು ಸ್ವಾಮಿ, ನನ್ನ ಮನೆಗೆ ಬರಬೇಕು ಸ್ವಾಮಿ. ಜಕ್ಕಾಯನ ಮನೆಗೆ ಬಂದ ಯೇಸುವೆ, ನನ್ನ ಮನೆಗೆ ಬನ್ನಿ ಸ್ವಾಮಿ. ಲಾಜರನ ಮನೆಗೆ ಬಂದ ಯೇಸುವೆ, ನನ್ನ ಮನೆಗೆ ಬನ್ನಿ ಸ್ವಾಮಿ ಎಂಬುದಾಗಿ ಈ ಸಮಯದಲ್ಲಿ ಒಂದು 5 ಸಾರಿ ಹೇಳೋಣ. ಎಲ್ಲರೂ ಬಾಯಿ ತೆರೆದು ಹೇಳಿ, ಜಕ್ಕಾಯನ, ಎಲ್ಲರೂ ಹೇಳಿ, ಜಕ್ಕಾಯನ ಮನೆಗೆ ಬಂದ ಯೇಸುವೆ, ನನ್ನ ಮನೆಗೆ ಬನ್ನಿರಿ. 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 ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತುತಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಸ್ತುತಿಸುತ್ತಾ ದೇವರನ್ನು ಸ್ವಾಗತ ಮಾಡೋಣ. ನಮ್ಮ ಹೃದಯದಲ್ಲಿ ಸ್ತುತಿ ಮಾಡಿ, ಸ್ತುತಿಸಿರಿ, ಸ್ತುತಿಸಿರಿ, ಸ್ತುತಿಸಿರಿ. ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತುತಿ ಮಾಡಿ, ಸ್ತುತಿ ಮಾಡಿ. ರಾಜಾದಿ ರಾಜರು, ಅದ್ಭುತ ಕರ್ತರಾಗಿರುವಂತ ಯೇಸುವನ್ನು ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳೋಣ. ಹಾಲೆಲೂಯಾ, 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 ಹಾಲೆಲೂಯಾ.
ಕಣ್ಣುಗಳನ್ನು ಮುಚ್ಚಿ ದೇವರನ್ನು ಸ್ತುತಿಸುತ್ತಾ ನಮ್ಮ ಆತ್ಮಕ್ಕೆ ಬರಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿ ಕಣ್ಣುಗಳನ್ನು ಮುಚ್ಚಿ ಪೂರ್ಣ ಮನಸ್ಸಿನಿಂದ ಪೂರ್ಣ ಆತ್ಮದಿಂದ ನಿಮ್ಮ ವಾಕ್ಯ ಮಧುರ, ನಿಮ್ಮ ವಾಕ್ಯ ಪರಮಾನಂದ. ಯೇಸುವೇ ನಿಮ್ಮ ವಾಕ್ಯ ಶುಭ ಸಂದೇಶ. ನಿಮ್ಮ ವಾಕ್ಯ ಅಮರ, ನಿಮ್ಮ ವಾಕ್ಯ ಮಧುರ, ನಿಮ್ಮ ವಾಕ್ಯ ಪರಮಾನಂದ. ಯೇಸುವೇ ನಿಮ್ಮ ವಾಕ್ಯ ಶುಭ ಸಂದೇಶ. ಅಮರ, ನಿಮ್ಮ ವಾಕ್ಯ ಮಧುರ, ನಿಮ್ಮ ವಾಕ್ಯ ಪರಮಾನಂದ. ಯೇಸುವೇ ನಿಮ್ಮ ವಾಕ್ಯ ಶುಭ ಸಂದೇಶ. ನಿಮ್ಮ ವಾಕ್ಯ ಅಮರ, ನಿಮ್ಮ ವಾಕ್ಯ ಮಧುರ, ನಿಮ್ಮ ವಾಕ್ಯ ಪರಮಾನಂದ. ಯೇಸುವೇ ನಿಮ್ಮ ವಾಕ್ಯ ಶುಭ ಸಂದೇಶ. ನೀವೇ ಶಾಂತಿ, ನಿಮ್ಮ ವಾಕ್ಯವೇ ಶಾಂತಿ. ನೀವೇ ಪ್ರೀತಿ, ನಿಮ್ಮ ವಾಕ್ಯ ಪ್ರೀತಿ. ಹೌದು ಸ್ವಾಮಿ, ನನ್ನ ಹೃದಯಕ್ಕೆ ಬನ್ನಿ, ಶಾಂತಿಯಾಗಿ ಪ್ರೀತಿಯಾಗಿ ಬಾ ಯೇಸುವೆ. ಕರೆಯಿರಿ, ಯೇಸುವನ್ನು ಕರೆಯಿರಿ. ನೀವೇ ಶಾಂತಿ, ನಿಮ್ಮ ವಾಕ್ಯ ಶಾಂತಿ. ನೀವೇ ಪ್ರೀತಿ, ನಿಮ್ಮ ವಾಕ್ಯ ಪ್ರೀತಿ. ಶಕ್ತಿ, ನೀವೇ ಶಕ್ತಿ, ನಿಮ್ಮ ವಾಕ್ಯ ಶಕ್ತಿ. ನೀವೇ ಮುಕ್ತಿ, ನಿಮ್ಮ ವಾಕ್ಯ ಮುಕ್ತಿ.
ಹಲ್ಲೆಲೂಯಾ ಯೇಸುವೇ, ಹಲ್ಲೆಲೂಯಾ ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೇ ಸತ್ಯ, ನಿಮ್ಮ ಮಾತೇ ಸತ್ಯ, ನೀವೇ ನಿತ್ಯ, ನಿಮ್ಮ ವಾಕ್ಯವೇ ನಿತ್ಯ. ಹೌದು ಸ್ವಾಮಿ, ನನ್ನ ಹೃದಯಕ್ಕೆ ಬಾಯೇಸುವೆ. ಕರೀರಿ, ನಿಮ್ಮ ದುಃಖದಲ್ಲಿ ಕರೆಯಿರಿ, ನಿಮ್ಮ ರೋಗದಲ್ಲಿ ಕರೆಯಿರಿ, ನಿಮ್ಮ ನಿರಾಶೆಯಲ್ಲಿ ಕರೆಯಿರಿ, ನಿಮ್ಮ ಸೋಲಿನಲ್ಲಿ ಕರೆಯಿರಿ, ನಿಮ್ಮ ಬಲಹೀನತೆಯಲ್ಲಿ ಕರೆಯಿರಿ, ನಿಮ್ಮ ಒಂದೊಂದು ಸಮಸ್ಯೆಯಲ್ಲಿ ಕರೆಯಿರಿ, ನಿಮ್ಮ ಕುಟುಂಬದಲ್ಲಿ ಕರೆಯಿರಿ ಯೇಸುವನ್ನು. ನೀವೇ ಸತ್ಯ, ನಿಮ್ಮ ವಾಕ್ಯ ಸತ್ಯ, ನೀವೇ ನಿತ್ಯ, ನಿಮ್ಮ ವಾಕ್ಯ ನಿತ್ಯ. ಸತ್ಯ, ನಿಮ್ಮ ವಾಕ್ಯ ಸತ್ಯ, ನೀವೇ ನಿತ್ಯ, ನಿಮ್ಮ ವಾಕ್ಯ ನಿತ್ಯ. ನೀವೇ ಸತ್ಯ, ನಿಮ್ಮ ವಾಕ್ಯ ಸತ್ಯ, ನೀವೇ ನಿತ್ಯ, ನಿಮ್ಮ ವಾಕ್ಯ ನಿತ್ಯ. ನೀವೇ ಸತ್ಯ, ನಿಮ್ಮ ವಾಕ್ಯ ಸತ್ಯ, ನೀವೇ ನಿತ್ಯ, ನಿಮ್ಮ ವಾಕ್ಯ ನಿತ್ಯ. ನೀವೇ ಸೌಖ್ಯ, ನಿಮ್ಮ ವಾಕ್ಯ ಸೌಖ್ಯ, ಸೌಖ್ಯ, ನಿಮ್ಮ ವಾಕ್ಯ ಸೌಖ್ಯ. ನೀವೇ ಜೀವ, ನಿಮ್ಮ ವಾಕ್ಯ ಜೀವ, ಜೀವ, ನಿಮ್ಮ ವಾಕ್ಯ ಜೀವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ, ಜೇಸು, ಹಲ್ಲೆಲೂಯಾ, ನನ್ನ ಮನೆಗೆ ಬನ್ನಿ ಯೇಸುವೇ. ಹಲ್ಲೆಲೂಯಾ. ಯೇಸುವೇ, ಒಂದೊಂದು ರೋಗಿಗಳ ಹೃದಯದಲ್ಲಿ ಬನ್ನಿ ಯೇಸುವೇ. ನೀವೇ ಮಾರ್ಗ, ನೀವೇ ಸತ್ಯ, ನೀವೇ ಬೆಳಕು, ನೀವೇ ಕರುಣೆ. ಬಾ ಯೇಸುವೇ, ನನ್ನ ಹೃದಯಕ್ಕೆ ಬನ್ನಿ ಸ್ವಾಮಿ. ಕರೀರಿ, ನಿಮ್ಮ ರೋಗದಲ್ಲಿ ಕರೀರಿ. ಯಾರೆಲ್ಲ ಹಾಸಿಗೆ ಮೇಲೆ ಮಲಗಿದ್ದಾರೋ, ರೋಗ ರೋಗ ಎಂಬುದಾಗಿ ಚಿಂತೆ ಪಡುವುದಕ್ಕಿಂತ ನಿಮ್ಮ ರೋಗದಲ್ಲಿ ಯೇಸುವನ್ನು ಕರೀರಿ. ಬಾ ಯೇಸುವೇ, ನನ್ನ ಹೃದಯಕ್ಕೆ ಬನ್ನಿ ಸ್ವಾಮಿ. ನನ್ನ ರೋಗದಲ್ಲಿ ಬನ್ನಿ, ನನ್ನ ಬಲಹೀನತೆಯಲ್ಲಿ ಬಾ ಯೇಸುವೇ. ಕರೀರಿ, ಕರೀರಿ, ಕರೀರಿ. ನೀವೇ ಮಾರ್ಗ, ನಿಮ್ಮ ವಾಕ್ಯ ಮಾರ್ಗ, ನೀವೇ ಬೆಳಕು, ನಿಮ್ಮ ವಾಕ್ಯ ಬೆಳಕು. ನೀವೇ ಮಾರ್ಗ, ನಿಮ್ಮ ವಾಕ್ಯ ಮಾರ್ಗ, ನೀವೇ ಬೆಳಕು, ನಿಮ್ಮ ವಾಕ್ಯ ಬೆಳಕು. ನೀವೇ ಮಾರ್ಗ, ನಿಮ್ಮ ವಾಕ್ಯ ಮಾರ್ಗ, ನೀವೇ ಬೆಳಕು, ನಿಮ್ಮ ವಾಕ್ಯ ಬೆಳಕು. ನೀವೇ ಮಾರ್ಗ, ನಿಮ್ಮ ವಾಕ್ಯ ಮಾರ್ಗ, ನೀವೇ ಬೆಳಕು, ನಿಮ್ಮ ವಾಕ್ಯ ಬೆಳಕು. ನೀವೇ ಕರುಣೆ, ನಿಮ್ಮ ವಾಕ್ಯ ಕರುಣೆ, ನೀವೇ ಕರುಣೆ, ನಿಮ್ಮ ವಾಕ್ಯ ಕರುಣೆ. ಉಳಿಯುವುದೆಲ್ಲ ಉಳಿಯುವುದು
ಯೇಸುವೇ ನಾನಿನ್ನ ಆಲಿಸುವೆ. ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿ. ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿರುವಂಥ ದೇವರೇ, ಈ ಸಂಜೆಯ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿದ್ದೇವೆ. ನಿಮ್ಮ ವಾಕ್ಯ ಜೀವಂತವಾಗಿರುವಂಥದ್ದು, ನಿಮ್ಮ ವಾಕ್ಯ ಕ್ರಿಯಾತ್ಮಕವಾದದ್ದು, ನಿಮ್ಮ ವಾಕ್ಯ ಇಪಾಯಿ ಕತ್ತಿಗಿಂತಲೂ ಹರಿತವಾಗಿರುವಂಥದ್ದು. ಪ್ರಭು ಯೇಸುವೆ, ಈ ಸಂಜೆಯ ಸಮಯದಲ್ಲಿ ಯಾರೆಲ್ಲ ನಿಮ್ಮ ವಾಕ್ಯವನ್ನು ಕೇಳಿದರು ಅವರಲ್ಲಿರುವಂಥ ಎಲ್ಲ ರೀತಿಯ ಬಂಧನಗಳು, ಬಾಧೆಗಳು, ಪೀಡೆಗಳು, ದುರಾತ್ಮದ ಶಕ್ತಿಗಳು, ರೋಗದ ಶಕ್ತಿಗಳು ನಜರೇತಿನ ಯೇಸು ನಾಮ ವಾಕ್ಯ ರಕ್ತದಲ್ಲಿ ಈಗಲೇ ಸುಟ್ಟು ನಾಶವಾಗಿ ಹೋಗಲಿ. ನಜರೇತಿನ ಯೇಸು ಕ್ರಿಸ್ತರ ದಿವ್ಯ ಶಕ್ತಿ ಒಂದೊಂದು ಮಕ್ಕಳ ನರನಾಡಿಗಳಲ್ಲಿ, ಕೀಲು ಮಜ್ಜೆಗಳಲ್ಲಿ, ರಕ್ತದ ಕಣಗಳಲ್ಲಿ, ಮಾಂಸ ಖಂಡಗಳಲ್ಲಿ, ಪಂಚೇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ, ಅವಯವಗಳಲ್ಲಿ ಯೇಸುವಿನ ಶಕ್ತಿ ಇಳಿದು ಬರಲಿ. ಯೇಸು ನಾಮದಲ್ಲಿ ಹಾಸಿಗೆ ಮೇಲೆ ಮಲಗಿರುವಂಥ ರೋಗಿಗಳು ಎದ್ದು ನಡೆಯಲಿ. ಯೇಸು ನಾಮದಲ್ಲಿ ಎಲ್ಲ ಸಾಲದಿಂದ ಬಿಡುಗಡೆ ಸಿಗಲಿ. ಯೇಸು ನಾಮದಲ್ಲಿ ಬಂಧನದಲ್ಲಿರುವಂಥ ಮಕ್ಕಳಿಗೆ ಬಂಧನದಿಂದ ಬಿಡುಗಡೆ ಸಿಗಲಿ. ಯೇಸು ನಾಮದಲ್ಲಿ ರಾತ್ರಿಯಲ್ಲಿ ನಿದ್ದೆ ಬರದಿರುವಂಥ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಗಲಿ. ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಇರುವಂಥ ಕುಟುಂಬಗಳಲ್ಲಿ ಪ್ರಭು ಯೇಸು ಕ್ರಿಸ್ತರ ಶಾಂತಿ, ಪ್ರೀತಿ, ಸಮಾಧಾನ, ಆರೋಗ್ಯ ಭಾಗ್ಯ ಲಭಿಸಲಿ. ಯೇಸು ನಾಮದಲ್ಲಿ ಕೆಲಸ ಇಲ್ಲದೆ ಇರುವಂಥ ಮಕ್ಕಳಿಗೆ ಕೆಲಸ ಸಿಗಲಿ. ಯೇಸು ನಾಮದಲ್ಲಿ ಮುರಿದು ಹೋದ ಮನಸ್ಸುಗಳು, ಒಡೆದು ಹೋದ ಕುಟುಂಬಗಳು ಯೇಸು ನಾಮದಲ್ಲಿ ದೈವ ಪ್ರೀತಿಯಿಂದ ತುಂಬಲ್ಪಟ್ಟು ಒಂದಾಗುವಂತೆ ಮಾರ್ಪಡಿಸಿ. ಈ ಪ್ರಾರ್ಥನೆ ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೆನ್, ಆಮೇನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನ ಈ ವಾಕ್ಯವನ್ನು ಯಾರೆಲ್ಲ ಕೇಳಿದ್ದೀರೋ ವಾಕ್ಯವನ್ನು ನಿಮ್ಮ ಬಂಧು ಮಿತ್ರರಿಗೆ, ನಿಮ್ಮ ಕುಟುಂಬದವರಿಗೆ ಎಲ್ರಿಗೂ ಕಳಿಸಿ ವಾಕ್ಯವನ್ನು ಕೇಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.